ಮಚ್ಚು ಹಿಡಿದುಕೊಂಡು ನೆಮ್ಮದಿಯಾಗಿರಬೇಕು ಹಾಡಿಗೆ ರೀಲ್ಸ್ ಮಾಡಲಾಗಿದೆ. ಕೈಯಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸ್ ಮಾಡಿದ್ದಾರೆ ರೀಲ್ಸ್ ಕ್ರಿಯೇಟರ್ಸ್. ಕೆಲ ಹೊತ್ತಿನ ಬಳಿಕ ನೆಮ್ಮದಿಯನ್ನು ತೋರಿಸಿದ್ದಾರೆ ಮಂಡ್ಯ ಪೊಲೀಸರು. ನೆಮ್ಮದಿ ಅಂದರೆ ಯಾವುದು ಅಂತ ಮಂಡ್ಯ ಪೊಲೀಸರು ತೋರಿಸಿದ್ದಾರೆ ರೀಲ್ಸ್ ಮಾಡಿದಂಥ ಕ್ರಿಯೇಟರ್ಸ್ಗಳಿಗೆ. ಮಂಡ್ಯ ಪೊಲೀಸರು ರೀಲ್ಸ್ ಮಾಡಿದಂಥವ್ರನ್ನ ಠಾಣೆ ಮುಂದೆ ಕರೆಸಿ ನಿಲ್ಲಿಸಿ ಕ್ಷಮೆಯನ್ನು ಕೇಳಿಸಿದ್ದಾರೆ ಪೊಲೀಸರು. ರೀಲ್ಸ್ನ ಅಪ್ಲೋಡ್ ಮಾಡಲಾಗಿತ್ತು. ತಕ್ಷಣವೇ ಎಚ್ಚೆತ್ತುಕೊಂಡಂಥ ಮಂಡ್ಯ ಪೊಲೀಸರು ಯಾರು ರೀಲ್ಸ್ ಮಾಡಿದ್ರಲ್ಲ ಅವ್ರನ್ನ ಕರೆಸ್ಕೊಂಡು ಅಲ್ಲೇ ನಿಲ್ಲಿಸಿ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಏನು ರೀಲ್ಸ್ನ ಮಾಡಿದ್ರು ಆ ರೀಲ್ಸ್ ಕ್ರಿಯೇಟರ್ಸ್ ಏನು ಇದ್ದಾರಲ್ಲ ಅವ್ರಿಗೆ ಠಾಣೆ ಮುಂದೆ ನಿಲ್ಲಿಸಿ ಕ್ಷಮೆಯನ್ನು ಯಾಚಿಸೋ ಥರ ಮಾಡಿದ್ದಾರೆ. ಬಿಫೋರ್ ಆಫ್ಟರ್ ರೀಲ್ಸ್ ಮಾಡಿ ಪೊಲೀಸರಿಂದಲೇ ಟ್ರೋಲ್ ಮಾಡಲಾಗಿದೆ. ಮಾರಕಾಸ್ತ್ರ ಇಟ್ಕೊಂಡು ರೀಲ್ಸ್ ಮಾಡಿದವ್ರಿಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಹವಾ ಏನಾದರೂ ಸೃಷ್ಟಿಸೋಕೆ ಮುಂದಾದರೆ ನಿಮ್ಮ ಮೇಲೆ ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತ ರೌಡಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಇದು ಮಂಡ್ಯದಲ್ಲಿ ನಡೆದಿರುವಂಥ ಘಟನೆ. ಮಚ್ಚಿಡ್ಕೊಂಡು ನೆಮ್ಮದಿಯಾಗಿರಬೇಕು ಇದ್ರೆ ನೆಮ್ಮದಿಯಾಗಿರಬೇಕು ಅನ್ನೋ ಹಾಡಿಗೆ ರೀಲ್ಸನ್ನು ಮಾಡಿದಂಥ ಭೂಪನನ್ನು ಪೊಲೀಸರು ಕರ್ತಂದು ಠಾಣೆಯ ಮುಂದೆ ನಿಲ್ಲಿಸಿ ಕ್ಷಮೆಯನ್ನು ಯಾಚನೆ ಮಾಡಿ ಆ ವಿಡಿಯೋವನ್ನು ಕೂಡ ಹರಿಬಿಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ. ಆತ ತಪ್ಪೊಪ್ಕೊಂಡಿದ್ದಾನೆ. ಮುಂದಕ್ಕೆ ಯಾವ ರೀತಿಯೂ ಕೂಡ ನಾನು ಇದನ್ನು ಮಾಡಲ್ಲ ಅಂತ ಹೇಳಿದ್ದಾನೆ. ಒಂದು ವೇಳೆ ಏನಾದ್ರೂ ಹವಾ ಸೃಷ್ಟಿಸುವಂಥ ಕೆಲಸಕ್ಕೇನಾದರೂ ಮುಂದಾಗಿದ್ದೆ ಆದರೆ ನಿನ್ನ ಮೇಲೆ ಕ್ರಮ ಆಗುತ್ತೆ, ಗೂಂಡಾ ಕಾಯ್ದೆ ಅಡಿ ಕೇಸ್ ದಾಖಲಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ವಾರ್ನಿಂಗನ್ನು ಕೊಟ್ಟಿದ್ದಾರೆ ಪೊಲೀಸರು. ಈ ನಿಟ್ಟಿನಲ್ಲಿ ಆತ ಕ್ಷಮೆಯನ್ನು ಯಾಚಿಸಿದ್ದಾನೆ. ಆ ವಿಡಿಯೋ ಕೂಡ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ ಮಾಡಲಾಗಿದೆ. ಇವತ್ತೇ ಬಂದಿರೋದು. ನನ್ನ ತಂದೆ ಕಾರ್ಯ ಇತ್ತು ಇವತ್ತು.